ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದೆ. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗತ್ತೆ. ಹೊರತುಪಡಿಸಿದ್ರೆ ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಈಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದೆ. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗತ್ತೆ. ಹೊರತುಪಡಿಸಿದ್ರೆ ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಈಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದೆ. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗತ್ತೆ. ಹೊರತುಪಡಿಸಿದ್ರೆ ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಈಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದೆ. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗತ್ತೆ. ಹೊರತುಪಡಿಸಿದ್ರೆ ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಈಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ.
ಹಾಸನದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಹಾಗೆ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸಕಲೇಶ್ಪುರದ ಅತ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೀಗ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದೆ. ಕುಟುಂಬ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮನೆ ಇದ್ದ ಜಾಗ ಇದೆ. ಮನೆ ಇತ್ತು ಅನ್ನೋದಕ್ಕೆ ಅಲ್ಲಿ ಬಿದ್ದಿರೋ ಅಲ್ಪ ಸ್ವಲ್ಪ ವಸ್ತುಗಳನ್ನು ಗಮನಿಸಿದ್ರೆ ಸಾಕ್ಷಿ ಸಿಗತ್ತೆ. ಹೊರತುಪಡಿಸಿದ್ರೆ ಮಳೆ ಯಾವ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಈಗ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಆ ಕುಟುಂಬ ಆಗ್ರಹಿಸ್ತಾ ಇದೆ. ಲಲಿತಾ ಸುಬ್ರಹ್ಮಣ್ಯ ಅನ್ನುವವರಿಗೆ ಸೇರಿದ ಮನೆ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಜನವಸತಿ ಪ್ರದೇಶಗಳು ಜಲಾವೃತವಾಗಿದೆ. ಜೊತೆಗೆ ಮರಗಳು ಧರೆಗೆ ಉರುಳುತ್ತಾ ಇದ್ದು ಅದು ಕೂಡ ಒಂದಷ್ಟು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತಾ ಇಲ್ಲ. 2,000 ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.